ಅಲ್ಲಿ ಆರಂಭಿಕ ಆಟಗಾರರು ಅಂಕಣಕ್ಕೆ ಹೋಗಿ ಲಕ್ಕಿ ಸ್ಟಾರ್ ಕೋಡಿ ವಿಳಂಬ ಮಾಡಬೇಡಿ. ಕಳೆದ ಬಾರಿಯ ಈ ಪಂದ್ಯಾಕೂಟದ ರನ್ನರ್ಸ್ ಅಪ್ ತಂಡ ಬಹಳಷ್ಟು ವರ್ಷಗಳ ಒಂದು ಇತಿಹಾಸವನ್ನು ಪಡ್ಕೊಂಡಿರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ತಂಡ ಕಳೆದ ಬಾರಿಯ ಕ್ರಿಕೆಟ್ ಋತುವಿನಲ್ಲಿ ಬಹಳಷ್ಟೊಂದು ದಾಖಲೆಯ ಹಗಲು ಪಂದ್ಯಾಕೂಟವನ್ನು ಕೋಡಿಯ ಬ್ಯಾರಿಸ್ ಅಂಕಣದಲ್ಲಿ ಆಯೋಜಿಸಿತ್ತು. ಇವಾಗ ಇಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಮೊದಲ ಓವರಿಗಾಗಿ ರಾಮತ್ ಹೊನ್ನಾಳ ಅಂತ ಹೇಳಿದ್ರೆ ಈ ಮಾದರಿಯ ಪಂದ್ಯಾಕೂಟಕ್ಕೆ ಬಹಳಷ್ಟೊಂದು ಯಶಸ್ಸಿನ ಒಂದು ಬಾಧ್ಯತೆಯನ್ನು ಬಹಳಷ್ಟು ವರ್ಷಗಳಿಂದ ನೀಡಿಕೊಂಡು ಬಂದಿರುವಂತಹ ಒಂದು ಪರಿಸರ ಕೂಡ ಇದೆ. ಕ್ರೀಡಾ ಋತುವಿನಲ್ಲಿ ಹೊನ್ನಾಳ ರಾಷ್ಟ್ರೀಯ ಮಟ್ಟದ ಒಂದು ದಾಖಲೆಯ ಹಗಲು ರಾತ್ರಿಯ 3 ದಿನಗಳ ಕಾಲದ ಬ್ಲೂ ರೀಫ್ ಟ್ರೋಫಿಯನ್ನು ಆಯೋಜಿಸಿತ್ತು. ಇಮ್ರಾನ್ ಹೊನ್ನಾಳ ಅವರೊಂದು ಪ್ರಮುಖ ನೇತೃತ್ವದಲ್ಲಿ ಆ ಪಂದ್ಯಾಕೂಟ ಕೂಡ ಈ ಬಾರಿ ಮುಕ್ತಾಯವನ್ನು ಕಂಡಿದೆ. ಇಲ್ಲಿ ಹೊನ್ನಾಳದ ಯುನೈಟೆಡ್ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಆರಂಭಿಕ ಆಟಗಾರರಾಗಿ ರೌಫ್ ಕೋಡಿ ಮತ್ತು ಅಲ್ತಾಫ್ ಕೋಡಿ ಲಕ್ಕಿ ಸ್ಟಾರ್ ಕೋಡಿಯ 2 ಪ್ರಮುಖ ಆಟಗಾರರು. ಗೋಟಗಳ ಹಿಂಬದಿಯಲ್ಲಿ ತಾಬಾ ಕಡ್ಲೂರ್. ಪಂದ್ಯ ಆರಂಭ. 2ನೇ ಕ್ವಾರ್ಟರ್ ಫೈನಲ್. ಮೊದಲ ಚೆಂಡು ಔಟ್ ಸೈಡ್ ದ ಲೆಗ್ ಸ್ಟಂಪ್ ಆಗಿ ಹಾದು ಹೋಗ್ತಾ ಇದೆ. ವೈಟ್ ಬಾಲ್. ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇರುವಂತಹ ಲಕ್ಕಿ ಸ್ಟಾರ್ ಕೋಡಿ ಮತ್ತೆ ರಾಮತ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮಿಡ್ ಆಫ್ ವಿಭಾಗದಲ್ಲಿ ರನ್ಔಟ್ ಮಾಡುವಂತ ಅವಕಾಶ. ರನ್ಔಟ್ ಮಾಡ್ತಾ ಇಲ್ಲ ಅಕ್ರಮ್. ಯುನೈಟೆಡ್ ಹೊನ್ನಾಳದ ಮತ್ತೋರ್ವ ಯುವ ಆಲ್ರೌಂಡರ್ ಆಟಗಾರ ಈ ನಿಟ್ಟಲ್ಲಿ ಓಟವನ್ನು ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 2. ಎರಡೂ ತಂಡಗಳು ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಆಟಗಾರನ ಹೊಂದಿರುವಂತಹ ತಂಡ. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ಎಸೆದ್ರು. ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಅಲ್ತಾಫ್ ನಿನ್ನ ದಿನ ಇದೆ ಅಂಕಣದಲ್ಲಿ ವೈಯಕ್ತಿಕವಾಗಿ 45 ಓಟವನ್ನು ದಾಖಲಿಸಿರುವಂತಹ ಅಲ್ತಾಫ್ ಕೋಡಿ ಈ ಮಹತ್ವದ ಪ್ರಾಮುಖ್ಯತೆಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಯಾವ ರೀತಿಯ ಆಟವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಅಬೂದ್ ಕೋಡಿ ಇಲ್ಲಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಸೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಗತಿ ಪರಿವರ್ತನೆ ವೇರಿಯೇಷನ್. ಇವಾಗದ ಟೆನ್ನಿಸ್ ಬಾಲ್ ವಿಚಾರವನ್ನು ಗಮನಿಸಿದಾಗ ಬಹಳಷ್ಟು ವರ್ಷಗಳ ಹಿಂದೆ ಎಸೆತಗಾರರು ಎಸೀತಾ ಇರ್ತಕ್ಕಂಥ ವೇಗದ ಚೆಂಡುಗಳಿಗೆ ಇವಾಗ ಕೆಲವು ಮಂದಿ ವೇಗದ ಬೌಲರ್ಸ್ಗಳೇ ಈ ರೀತಿಯ ವೇರಿಯೇಷನ್ ಎಸೆತವನ್ನು ತಮ್ಮ ಎಸೆತಗಾರಿಕೆಯ ವಿಭಾಗದಲ್ಲಿ ತಂತ್ರಗಾರಿಕೆಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಮತ್ತೆ ರಾಮತ್ ಎಸೆತ ಧರ್ಮಲಕ್ಕಾಗಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ರಾಮತ್ ಮಾಡಿದ್ರು. ಮೊದಲ ಹಂತದಲ್ಲಿ ಎದುರಾಳಿಗಳ ಮೇಲೆ ಒತ್ತಡವನ್ನು ಹೇರುವಂತ ಎಲ್ಲ ಹಂತಕ್ಕೆ ಹೋಗ್ತಾ ಇದೆ. ಕೋಡಿಯ ಚಂದದ ಹುಡುಗ ತನ್ಜೀಮ್ ಮತ್ತೆ ರಾಮತ್ ಈ ಬಾರಿ ಎಸ್ತಿರುವಂತಹ ಚೆಂಡು ಮಿಡ್ ಆನ್ ವಿಭಾಗದಲ್ಲಿ ಶಾಟ್ ಕ್ಷೇತ್ರ ರಕ್ಷಕ ಬಹಳಷ್ಟು ಉತ್ತಮ ರೀತಿಯ ಓವರ್ ಮುಂದುವರಿಕೆ ಆಗ್ತಾ ಇದೆ. ಅನುಭವಿ ಎಸೆತಗಾರ ಕೇವಲ 3 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲ ಓವರಿನ ಕೊನೆಯ ಒಂದು ಚೆಂಡು ಅಂತಿಮ ಎಸೆತ. ಜಾಮಿಯಾ ಟ್ರೋಫಿ ಮುಂದುವರಿಕೆ ಆಗ್ತಾ ಇದೆ. ಲಗ್ಲಾನ್ ಹೊಡೆತವನ್ನು ದಾಖಲಿಸಿದ್ರು. ಇಮ್ರಾನ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದು ಓಟ್ಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ ಮೊದಲ ಓವರ್ ಮುಕ್ತಾಯದಲ್ಲಿ 4ಕ್ಕೆ ನಾಲಾಸ್. ಲಕ್ಕಿ ಸ್ಟಾರ್ ಕೋಡಿಯ ತಂಡ 22 ವರ್ಷಗಳ ಒಂದು ಸುದೀರ್ಘ ಪಂದ್ಯಾಕೂಟ ಮುಕ್ತಾಯದ ಬಳಿಕ ಈ ಬಾರಿ 23ನೇ ವರ್ಷ ಸಮಾಜ ಬಾಂಧವರ ಪಂದ್ಯಾಕೂಟವನ್ನು ಆಯೋಜಿಸಿದ್ರು ಕೂಡ ಕೆಲವೊಂದು ಚಿಂತನೆ ಅನ್ನುವಂಥದ್ದು ಪಂದ್ಯಾಕೂಟವನ್ನ
ಆಯೋಜಿಸುವಂತ ಒಂದು ಸಂಘಟಕರಲ್ಲಿರುತ್ತೆ. ಆ ಎಲ್ಲ ಚಿಂತನೆಗೆ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಒಂದು ಬಾಧ್ಯತೆಯ ಗೆರೆಗಳನ್ನು ಎಳೆಯುವ ಮುಖಾಂತರ ಈ ಬಾರಿ 3 ದಿನಗಳ ಕಾಲದ ದಾಖಲೆಯ ಹಗಲು ರಾತ್ರಿಯ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಕೂಟವನ್ನು ಇಲ್ಲಿ ಆಯೋಜಿಸ್ತಾ ಇದೆ. ಕುಂದಾಪುರ ಜಾಮಿಯಾ ಮಸೀದಿ ಅಂಕಣ 3 ದಿನಗಳ ಕಾಲ ಈ ಭಾಗದ ಕ್ರಿಕೆಟ್ ಅಭಿಮಾನಿಗಳಿಗೆ, ಕ್ರಿಕೆಟ್ ಪ್ರೇಕ್ಷಕರಿಗೆ, ಈ ಭಾಗದ ಮಕ್ಕಳಿಗೆ ಕ್ರಿಕೆಟಿನ ದಾಂಡು ಚೆಂಡಿನ ಸಮರದ ಸವಿಯನ್ನು ಹಂಚಿಕೊಳ್ಳುವಂತ ಎಲ್ಲ ಹಂತವನ್ನು ತೋರ್ಪಡಿಸ್ತಾ ಇದೆ. ಸ್ವಿಫ್ಟ್ ಶಾಟ್ ಹೊಡೆತವನ್ನು ದಾಖಲಿಸಿದ್ದಾರೆ. ತನ್ಮೂಲಕವಾಗಿ ಓಟ್ಗಳು ಬರ್ತಾ ಇಲ್ಲ. ಇಮ್ರಾಸ್ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡ್ತಾ ಇರುವಂತಹ ಯುನೈಟೆಡ್ ಹೊನ್ನಾಳ ಆರಂಭಿಕ ಹಂತದಲ್ಲಿ ರಾಮತ್ ಕೇವಲ 4 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 2ನೇ ಓವರ್ ಅಲ್ಲಿ ಇವಾಗ ಇಮ್ರಾಸ್ ಆ ತಂಡದ ಮತ್ತೋರ್ವ ಅನುಭವಿ ಆಟಗಾರ. ಮತ್ತೆ ಇಮ್ರಾಸ್ ಇದರ ಮಧ್ಯೆ ಕವರ್ ಪಾಯಿಂಟ್ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ರೌಫ್ ಕೋಡಿಯಾ ದಾಡಿನಲ್ಲಿ ಬರ್ತಾ ಇರುವಂತ ಮೊದಲ ಬೌಂಡರಿ ಕೂಡ 4 ಓಟಗಳು. ಅಣ್ಣ ಅದು ಸರಿ ಆಗುತ್ತೆ. ಮತ್ತೆ ಇಮ್ರಾಸ್ ನೋ ಬಾಲ್, ತನ್ಮೂಲಕವಾಗಿ ಬೌಂಡ್ರಿ. ತಂಡದ ಮೊತ್ತ 13 ಓಟಗಳು. ನೋ ಬಾಲ್ ಚೆಕಿಂಗ್ ಆಗಿ ಇವಾಗ ತೃತೀಯ ನೇತ್ರದ ಕಡೆಗೆ ಹೋಗ್ತಾ ಇರುವಂತ ಆನ್ ಫೀಲ್ಡ್ ಅಂಪೈರ್ಸ್ಗಳು. ಇವಾಗ 8 ತಂಡಗಳು ಇಲ್ಲಿ ಕ್ವಾರ್ಟರ್ ಫೈನಲ್ ಹೋರಾಟವನ್ನು ಮಾಡ್ತಾ ಇದೆ. ಇದಾದ ಬಳಿಕ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಜಾಲಿ ಮೂಡ್ಗೋಪಾಡಿ ಮತ್ತು ಮೂಮಿನ್ ಫ್ರೆಂಡ್ಸ್ ಕುಂದಾಪುರ. ಅದಾದ ಬಳಿಕ ಟೌನ್ ಬ್ಲೂ ರೀಫ್ ಮತ್ತು ಟೌನ್ ಎಚ್ಎಸ್ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುತ್ತೆ. M9 ಸ್ಪೋರ್ಟ್ಸಿನ ತಂಡ ಈ ಒಂದು ಪಂದ್ಯ ಕೂಡ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇದೆ. ರಾಷ್ಟ್ರಾದ್ಯಂತವಾಗಿ ಬಹಳಷ್ಟೊಂದು ಯಶಸ್ಸನ್ನು ಕಾಣ್ತಾ ಇರುವಂತಹ ಈ ಒಂದು ಪಂದ್ಯಾಕೂಟ. ಇದರ ಮಧ್ಯೆ ನೋ ಬಾಲ್. ಇವಾಗಲೇ ನಮ್ಮ ಈ ಪಂದ್ಯಾಕೂಟಕ್ಕೆ ಬರ್ತಾ ಇರುವಂತಹ ನಮ್ಮ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹಕರು ಯೂನಿಟಿ ಬ್ಯಾಂಕಿನ MD ಆಗಿರುವಂತಹ ಫಾಸಿಲ್ ಉಪ್ಪಿನಕೋಟೆ ಅವರಿಗೂ ಕೂಡ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಫಸೀಲ್ ಉಪ್ಪಿನಕೋಟೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ತಟ್ಟೆಮುಟ್ಟೆ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 14 ಓಟಗಳು 14. 2ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರರಕ್ಷಣೆ ಸುಹೇರ್ ಮಾಡಿದ್ರು. 1 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ 15 ಓಟಗಳು. ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತ ಏನೇನೋ ಇದರ ಅಧ್ಯಕ್ಷರಾಗಿರುವಂತ ಮೊಹಮ್ಮದ್ ಸಲೀಂ ಅವರು, ಅದೇ ರೀತಿ
ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎನ್ಎನ್ಒ ಇದರ ಹುಸೇನ್ ಹೈಕಾಡಿ ಅವರು, ಕೆಸಿಸಿಸಿ ಎನ್ಎನ್ಒ ಅಧ್ಯಕ್ಷರಾಗಿರುವಂತಹ ಮುನಾಫ್ ಅಂಗರಕಟ್ಟೆ, ಫೈರೋಜ್ ಖಾನ್ ಮೈಸೂರ್, ಆದಿಲ್ ಹುಸೇನ್ ಸಾಲಿಗ್ರಾಮ, ರಿಯಾಜ್ ಅಹಮದ್ ಉಪಾಧ್ಯಕ್ಷರು ಜಾಮಿಯಾ ಮಸೀದಿ ಉಡುಪಿ, ಇವರೆಲ್ಲರೂ ಕೂಡ ಈ ಪಂದ್ಯಾಕೂಟಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಈ ಬಾರಿಯ ಜಾಮಿಯಾ ಟ್ರೋಫಿಗಾಗಿ. ತಂಡದ ಮೊತ್ತ 20. ಬಹಳಷ್ಟೊಂದು ವೈಭವಪಿತವಾಗಿ ನಡೀತಾ ಇರುವಂತಹ ಈ ಒಂದು ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ. ಇದರ ಮತ್ತೆ ಬಹಳಷ್ಟು ಉತ್ತಮ ಶೇತಲಕ್ಷಣೆ ರನ್ಔಟ್ ಮಾಡುವಂತ ಅವಕಾಶ. ನೇರ ಗುರಿ ತಗಲ್ತಾ ಇಲ್ಲ, ರನ್ಔಟ್ ಮಾಡ್ತಾ ಇಲ್ಲ. 2ನೇ ಓವರ್ ಮುಕ್ತಾಯ. ತಂಡದ ಮೊತ್ತ 21 ಓಟಗಳು. ಅಮೀರ್ ಸುಹೇಲ್ ಅವರ ಒಂದು ಅಧ್ಯಕ್ಷತೆಯಲ್ಲಿ, ತಬ್ರೇಜ್ ಅವರ ಒಂದು ಕಾರ್ಯದರ್ಶಿತನದಲ್ಲಿ, ನಾಜೀಶ್ ಶಾನ್ ಈ ರೀತಿಯ ಒಂದು ಸಂಘಟನೆಯ ಹೊಂದಿರುವಂತಹ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಈ ಬಾರಿ 23ನೇ ಬಾರಿಯ ಜಾಮಿಯಾ ಟ್ರೋಫಿಯನ್ನು ಇಲ್ಲಿ ಆಯೋಜಿಸ್ತಾ ಇದೆ. 3ನೇ ಓವರ್ಗಾಗಿ ಹೊನ್ನಾಳದ ಮತ್ತೋರ್ವ ಯುವ ಎಸೆತಗಾರ ಶಾಜ್ ಯುನೈಟೆಡ್ ಹೊನ್ನಾಳದ ಪರವಾಗಿ ಎಸೆಗಾರಿಕೆಯನ್ನು ಮಾಡಬೇಕಾಗಿದೆ. 3ನೇ ಓವರ್ನ ಮೊದಲ ಚೆಂಡು ಶಾಜ್ ಬಹಳಷ್ಟು ಉತ್ತಮ ರೀತಿಯ ಎಸೆತ, ತನ್ಮೂಲಕ ಬೌಂಡ್ರಿ. ರೌಫ್ ಕೋಡಿಯಲ್ಲಿ ಬಹಳಷ್ಟು ಒಂದು ವಿಶಿಷ್ಟತೆಯ ಹೊಡೆತವನ್ನು ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ 26 ಓಟಗಳು. 25. 2ನೇ ಬಾರಿ ಶಾಟ್ ಆಗಿರುವಂತಹ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಬೌಂಡರಿಯ ಸೇರ್ಪಡೆ, ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಯ ಸೇರ್ಪಡೆ. ತನ್ಮೂಲಕ 29. ಈ ಬಾರಿ ರೌಫ್ ಕೋಡಿ ಟಾಪ್ ಎಚ್ ಮುಖಾಂತರವಾಗಿ ಶಾರ್ಟ್ ಫೈಲ್ ಲೆಗಲ್ಲಿ ಜುಯೇಬ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆ ನಿಟ್ಟಲ್ಲಿ ಇವಾಗ ಮೊದಲ ವಿಕೆಟ್ ಕೂಡ ಪತನ. ಲಕ್ಕಿ ಸ್ಟಾರ್ ಕೋಡಿಯ ದಾಂಡಿಗರು ದಾಖಲಿಸುವಂತಹ ಪ್ರತಿ ಹ್ಯಾಟ್ರಿಕ್ ಬೌಂಡರಿಗೆ ಮೊಬೈಲ್ ಕಿಂಗಿನ ಸಲ್ಮಾನ್ ಅವರು 1,000 ರೂಪಾಯಿಯ ಪ್ರಶಸ್ತಿಯನ್ನು ಘೋಷಿಸ್ತಾ ಇದ್ದಾರೆ, ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ. ಅದು ಲಕ್ಕಿ ಸ್ಟಾರ್ ಕೋಡಿಯ ದಾಂಡಿಗರಿಗೆ ಮಾತ್ರ. ಹೊಸ ಆಟಗಾರ ತನ್ಜೀಮ್, ಮತ್ತೆ ಶಾಸ್ ಬಹಳಷ್ಟು ಉತ್ತಮ ರೀತಿಯ ಎಸೆತ, ತಟ್ಟೆಮುಟ್ಟಿ 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 30 ಓಟಗಳು. ಅಂತಿಮ 2 ಚೆಂಡುಗಳು ಬಾಕಿ ಇವೆ, 2 ಎಸೆತಗಳು ಬಾಕಿ ಇದೆ ಈ 3ನೇ ಓವರ್ನಲ್ಲಿ. ಮತ್ತೆ ಶಾಸ್ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡಿರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ತಂಡ. ಬಹಳಷ್ಟೊಂದು ವಿಶಿಷ್ಟತೆ ಹೊಡೆತ, ತನ್ಮೂಲಕವಾಗಿ ಮತ್ತೆ ಬೌಂಡ್ರಿ. 34. ಮತ್ತೆ ಶಾಜ್, ಇದರ ಮಧ್ಯೆ ಅಲ್ತಾಫ್ ಕೋಡಿ ಪತನ. ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 2ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ತಂಡ ಇವಾಗ 34ಕ್ಕೆ 2.
ಹೊಸ ಆಟಗಾರ ಅತಾವುಲ್ಲಾ ಅಂಕಣಕ್ಕೆ ಬರ್ತಾ ಇದ್ದಾರೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇವಾಗ 34ಕ್ಕೆ 2. 4ನೇ ಓವರಿಗಾಗಿ ಮತ್ತೆ ರಾಮತ್. ನಾಲ್ಕನೇ ಓವರ್ಗಾಗಿ ರಾಮತ್ ಬಹಳ ಶುದ್ಧ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ರನೌಟ್ಗೆ ಅವಕಾಶಗಳಿತ್ತು, ನೇರ ಗುರಿ ಗೂಟಕ್ಕೆ ತಗಲ್ತಾ ಇಲ್ಲ. ಒಂದೋಟದ ಹೆಚ್ಚುವರಿ, ತಂಡದ ಮೊತ್ತ 35. ಮತ್ತೆ ರಾಮತ್ ಎರಡನೆಯ ಬಾರಿ ಈ ಬಾರಿ ಎಸ್ತಿರುವಂತಹ ಚೆಂಡು ಮತ್ತೆ ಓಟವನ್ನು ದಾಖಲಿಸ್ತಾ ಇದೆ. ಒಂದೋಟದ ಹೆಚ್ಚುವರಿ 36ಕ್ಕೆ ತಲುಪ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಓಟವನ್ನು ದಾಖಲಿಸಿಕೊಂಡು ಮುಂದುವರಿಕೆಯನ್ನು ಕಾಣ್ತಾ ಇರ್ತಕ್ಕಂಥ ಲಕ್ಕಿ ಸ್ಟಾರ್ ಕೋಡಿಗೆ 4ನೇ ಓವರಲ್ಲಿ ಓಟಗಳಿಗೆ ಒತ್ತಡವನ್ನು ಹೇರುವಂತ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇರುವಂತ ರಹಮತ್ ಹೊನ್ನಾಳ. ಮತ್ತೆ ರಾಮತ್ ಈ ಬಾರಿ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಯ ಸೇರ್ಪಡೆ. ಅಂತಿಮ 3 ಚೆಂಡುಗಳು 4ನೇ ಓವರಲ್ಲಿ ಬಾಕಿ ಉಳಿತಾ ಇದೆ. ಇದು ಪಂದ್ಯ ಕೂಡ 2ನೇ 8ರ ಘಟ್ಟದ ಪಂದ್ಯ, ಕ್ವಾರ್ಟರ್ ಫೈನಲ್. ಬಹಳ ಶುದ್ಧ ರೀತಿಯ ಅಲೆ ಕ್ಲಾಸ್ ಹೊಡೆತವನ್ನು ದಾಖಲಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 37. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೊಂದು ಓಟ್ಗಳ ಸೇರ್ಪಡೆ. ಸತತವಾಗಿ ರನ್ಔಟ್ ಮಾಡುವಂತ ಪ್ರಯತ್ನಕ್ಕೆ ಮುಂದೆ ಹೋಗ್ತಾ ಇರುವಂತಹ ಯುನೈಟೆಡ್ ಒಂದು ಓಟವನ್ನು ಸುಲಭವಾಗಿ ದಾಖಲಿಸಿಕೊಳ್ತಾ ಇದೆ. ಲಕ್ಕಿ ಸ್ಟಾರ್ ಕೋಡಿಯ ತಂಡ ಅಂತಿಮ 1 ಚೆಂಡು ಬಾಕಿ ಇದೆ. ಕೊನೆಯ ಎಸೆತ. ಹಲೋ ಬಹಳ ಶುದ್ಧ ರೀತಿಯ ಹೊಡೆತ. ಸ್ಕಾರ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. 4ನೇ ಓವರ್ ಮುಕ್ತಾಯದ ಬಳಿಕ ತಂಡದ ಮೊತ್ತ 42 ಓಟಗಳು, 42. ಏನೋ ಕೂಡ ಇನ್ನಿಂಗ್ಸಿನಲ್ಲಿ ಅಂತಿಮ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅದೇ ಸ್ಟೋಟವನ್ನು ಎದುರಾಳಿಯ ತಂಡಕ್ಕೆ ಟಾರ್ಗೆಟ್ ರೂಪದಲ್ಲಿ ನೀಡ್ತಾರೆ, ನೋಡಬೇಕಾಗಿದೆ. ಐದನೇ ಓವರ್ಗಾಗಿ ಮತ್ತೆ ಇಮ್ರಾಸ್. ಆರಂಭಿಕ ಹಂತದಲ್ಲಿ ರೌಫ್ ಮತ್ತು ಅಲ್ತಾಫ್ ಬಹಳಷ್ಟೊಂದು ಉತ್ತಮ ರೀತಿಯ ಆರಂಭವನ್ನು ಲಕ್ಕಿ ಸ್ಟಾರ್ ಕೋರ್ಟಿಗೆ ಒದಗಿಸಿದ್ರು. ಆ ಬಳಿಕ ತನ್ಜೀಮ್ ಮತ್ತು ಅತಾವುಲ್ಲಾ ಅತ್ಯುತ್ತಮ ರೀತಿಯ ಆಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಆಟಗಾರರು. ಮತ್ತೆ ಇಮ್ರಾಜ್ 5ನೇ ಓವರ್ ಮೊದಲ ಚೆಂಡು ಔಟ್ ಸೈಡ್ ದ ಆಫ್ ಸ್ಟಾಂಪ್. 1 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಎಕ್ಸ್ಟ್ರಾ ಓಟಗಳು 43, 43. ಬಹಳಷ್ಟು ಮಂದಿ ಪ್ರೇಕ್ಷಕರು ಇಲ್ಲಿ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಮತ್ತೆ ಓಟ್ಗಳು ಬರ್ತಾ ಇಲ್ಲ. ಹೊರ ತಿರುವಿನ ಚೆಂಡು, ಔಟ್ ಸ್ವಿಂಗರ್. ಬಹಳಷ್ಟು ಉತ್ತಮ ರೀತಿಯ ಉದ್ದೇಶವನ್ನು ಎಸೀತಾ ಇದ್ದಾರೆ. ಆ ನಿಟ್ಟಲ್ಲಿ ಮತ್ತೆ ಇಮ್ರಾಜ್
ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಜುಹೇಬ್ ಚೇತರಕ್ಷಣೆ ಮಾಡಿದ್ರು. ಒಂದು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 44. ಅಂತಿಮ 4 ಚೆಂಡುಗಳು 5ನೇ ಓವರ್ ಅಲ್ಲಿ ಬಾಕಿ ಇದೆ. 3ನೇ ಬಾರಿ ಹಲೋ ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂಥ ಅಲ್ಫೈನ್ ಝೈರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಹಾಗೆ ಅಬ್ದುಲ್ ಹಮೀದ್ ಗಂಗೊಳ್ಳಿ ಅವರು ಸಹ ಈ ಕ್ರೀಡಾಕೂಟವನ್ನು ವೀಕ್ಷಿಸುತ್ತಿದ್ದಾರೆ. ಅವರು ವೇದಿಕೆ ಬಂದು ಈ ಕ್ರೀಡಾಕೂಟವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೆ ಇಮ್ರಾಜ್ ಬಹಳ ಉತ್ತಮ ರೀತಿಯ ಹೊಡೆತ. ಶೇರಾನ್ ಚೇತರಕ್ಷಣೆ ಮಾಡಿದ್ರೆ 1 ಓಟ್ಗಳ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 46 ಓಟಗಳು 46. ಇದರ ಮತ್ತೆ ನಗತವನ್ನ ಕಾಣ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಲಾಸ್ಟು ಅಂತಿಮ 2 ಚೆಂಡುಗಳಿಗಾಗಿ ಇಮ್ರಾಜ್ ಯುನೈಟೆಡ್ ಪರವಾಗಿ ಎಸ್ತಗಾರಿಕೆ ಮಾಡ್ತಾ ಇರುವಂತ ಬೌಲರ್ ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮತ್ತೊಂದು ಓಟ್ಗಳ ಸೇರ್ಪಡೆ. 47. ಬಹಳ ಉತ್ತಮ ರೀತಿಯ ಹೊಡೆತ. ಇದರ ಮಧ್ಯೆ ರನ್ಔಟ್ ಮಾಡುವಂತ ಅವಕಾಶ. ಹತಾವುಲ್ಲಾ ರನ್ಔಟ್. 3ನೆಯ ವಿಕೆಟ್ ಪತನ. ಲಕ್ಕಿ ಸ್ಟಾರ್ ಕೋಡಿಯ ತಂಡ. ಅಲ್ಲಿ ಕ್ಯಾಚ್ ಔಟಿಗಾಗಿ ತೃತೀಯ ನೇತ್ರಕ್ಕೆ ಹೋಗ್ತಾ ಇದೆ. ನೋ ಬಾಲ್ ಚೆಕ್ಕಿಂಗ್ ಆಗಿ ಅಲ್ಲಿ ಲಕ್ಕಿ ಸ್ಟಾರ್ ಕೋಡಿ ಕೇವಲ 1 ಬಾರಿ ಮಾತ್ರ ಪ್ರವೇಶಕ್ಕೆ ಅವಕಾಶ ಇರುತ್ತೆ. ಸಂಘಟಕರು ತಿಳಿಸ್ತಾ ಇದ್ದಾರೆ. ಅದು ಯಾವುದು ಹಂತಲ್ಲೂ ಕೂಡ ಕೇವಲ 1 ಬಾರಿ ಮಾತ್ರ ಪ್ರವೇಶಕ್ಕೆ ಅವಕಾಶ ಇರುತ್ತೆ. ನೀವು ಸಹಕರಿಸಬೇಕು, ದಯವಿಟ್ಟು ಗಮನಿಸಿ. ನೋ ಬಾಲ್ ಇಲ್ಲ ಅನ್ನುವಂತ ಸೂಚನೆ ಬರ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ ಇಲ್ಲಿ 47 ಓಟವನ್ನು ದಾಖಲಿಸಿದ್ದಾರೆ. ಇನ್ನಿಂಗ್ಸಿನ ಅಂತಿಮ ಓವರ್. ಹೊಸ ಆಟಗಾರ ರಿಫಾಜ್. ನಲವತ್ತೇಳು 47. ಅಕ್ರಮ್ 6ನೇ ಓವರ್ ಮೊದಲ ಚೆಂಡು ಮಿಡು ಕಡೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಫುಲ್ ಶಾಟ್ ಹೊಡೆತ. ತನ್ಸೆ ಮೇಲೆ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 51ಕ್ಕೆ ತಲುಪ್ತಾ ಇದೆ.
ಬಹಳಷ್ಟು ತಮ್ಮ ರೀತಿಯ ಹೊಡೆತವನ್ನು ದಾಖಲಿಸಿದ್ದಾರೆ. ಮತ್ತೊಂದು ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಯನ್ನು ದಾಖಲಿಸ್ತಾ ಇರುವಂತ ತನ್ಜೀಮ್ ತಂಡದ ಮೊತ್ತ ಇವಾಗ 55. ಮೂರನೇ ಬಾರಿ ಮತ್ತೆ ಅಕ್ರಮ್. ನಗತವನ್ನ ಕಾಣ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಅತಿಕ್ರಮ ಓಟುಗಳ ಸೇರ್ಪಡೆ, ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದ್ರೆ ತನ್ಸೀಮಿಗೆ ಮೊಬೈಲ್ ಕಿಂಗಿನ ಸಲ್ಮಾನ್ ಅವರು 1,000 ರೂಪಾಯಿಯನ್ನು ಘೋಷಿಸ್ತಾ ಇದ್ದಾರೆ. ಅಕ್ರಮ್ ಈ ಬಾರಿ ಉತ್ತಮ ರೀತಿಯ ಹೊಡೆತ. ಶೇರಾನ್ ಚೇತರಕ್ಷಕ 1 ಓಟದ ಹೆಚ್ಚುವರಿ. ತನ್ನ ಮೊತ್ತ 56, 56. ಅಂತಿಮ 3 ಚೆಂಡುಗಳು ಬಾಕಿ ಇದೆ 6ನೇ ಓವರ್ನಲ್ಲಿ. ಮತ್ತೆ ಪಂದ್ಯ ಮುಂದುವರಿಕೆ ಆಗ್ತಾ ಇದೆ. ಅಕ್ರಮ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಬೌಂಡ್ರಿ 61, 61. ಬಹಳಷ್ಟು ಉತ್ತಮ ರೀತಿಯ ಓಟವನ್ನು ಕೊನೆಯ ಹಂತದಲ್ಲಿ ದಾಖಲಿಸ್ತಾ ಇರುವಂತ ಲಕ್ಕಿ ಸ್ಟಾರ್ ಕೋಡಿಯ ತಂಡ. ರಾಮ ತೊನಾಳನ್ನು ಬಿಟ್ರೆ ಬಾಕಿ ಇರುವಂತ ಎಲ್ಲ ಎಸೆತಗಾರರು ಓಟಗಳಿಗೆ ಅವಕಾಶವನ್ನು ಮಾಡಿದ್ದಾರೆ. ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸುವಂತ ಯತ್ನಕ್ಕೆ ರಿಫಾಸ್ ಮುಂದೆ ಹೋದ್ರು. 1 ಓಟಗಳು ಬರ್ತಾ ಇದೆ. ಕೊನೆಯ ಚೆಂಡು, ಅಂತಿಮ ಎಸೆತ. ತಂಡದ ಮೊತ್ತ 62, 62. ಇದರ ಮಧ್ಯೆ ಓಟಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ರಿಫಾಸ್ ರನ್ ಔಟ್. ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯ 62, 63ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಯುನೈಟೆಡ್ ಹೊನ್ನಾಳದ ತಂಡ. ಅಲ್ಲಿ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡುವಂತ ಜಾಲಿ ಮೂಡ್ಗೋಪಾಡಿ ಮತ್ತು ಮೂಮಿನ್ ಫ್ರೆಂಡ್ಸ್ ಕುಂದಾಪುರ ರೆಡಿ ಇರಬೇಕನ್ನುವಂತ ಸೂಚನೆ ನೀಡ್ತಾ ಇದ್ದೇವೆ ಟಾಸ್ ಪ್ರಕ್ರಿಯೆಗಾಗಿ. 24 ತಂಡಗಳು ಭಾಗವಹಿಸಿರ್ತಕ್ಕಂಥ ಈ ಬಾರಿಯ 23ನೇ ವರ್ಷದ ಜಾಮಿಯಾ ಟ್ರೋಫಿ ಅಂತಿಮ ಘಟ್ಟದ ಕೆಲವೊಂದು ನಾಕ್ಔಟ್ ಪಂದ್ಯಾಕೂಟವನ್ನು ಕಾಣ್ತಾ ಇದೆ. ಆ ಹಂತದಲ್ಲಿ ಮತ್ತೆ ವೇಚುವ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಬಿಲಾಲ್ ಮಣಿಪುರ. ಧನ್ಯವಾದಗಳು ಫಜಲ್ ಹೊನ್ನಾಳ. ಅಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಡ ಮೊತ್ತ 62 ಓಟುಗಳು 63ರ ಟಾರ್ಗೆಟ್ ಸಂಖ್ಯೆಯನ್ನು ನೀಡ್ತಾ ಇದ್ದಾರೆ. 36 ಎಸೆತ ಜಯಕ್ಕಾಗಿ 63 ಓಟಗಳು ಬರಬೇಕಾಗಿದೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿರುವಂಥ ಸಾಮಾಜಿಕ ಸೇವಕರ್ತರಾಗಿರುವಂಥ ಅಬ್ಬಾಸ್ ಕೋಡಿ ಇವರಿಗೆ ಕೂಡ ಈ ಸಮಯದಲ್ಲಿ ನೆನಪಿಸ್ತಾ ಇದ್ದಾವೆ. ಇವರನ್ನು ಕೂಡ ಆತ್ಮೀಯವಾಗಿರುವಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. 2ನೇ ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇದೆ. SSC ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇರುವಂಥ 23ನೇ ಬಾರಿಯ ಜಾಮಿಯಾ ಟ್ರೋಫಿ
ಎರಡನೇ ಇನ್ನಿಂಗ್ಸ್ಗೆ ಇವಾಗ ಗ್ರೀನ್ ಸಿಗ್ನಲ್ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಹಂತದ ಆರಂಭಿಕ ಆಟಗಾರರು ತಾಬಾ ಮತ್ತು ಶರೀನ್. ಮೊದಲ ಹಂತದ ಆರಂಭಿಕ ಆಟಗಾರರು ಶರಾದ್. ಮೊದಲ ಓವರ್ಗಾಗಿ ಅಬೂದ್ ಲಕ್ಕಿ ಸ್ಟಾರ್ ಕೋಡಿಯ ನಂಬಿಕೆ ಸೆತಗಾರ. ಅಬೂದ್ ಎಸಗದ ಮೊದಲ ಚೆಂಡು ವೈಟ್ ಬಾಲ್. ಅಕ್ರಮ ಎಸೆತ. ಎಸ್ಟಾಸ್ ಮುಖಾಂತರವಾಗಿ ಖಾತೆ ಆರಂಭವನ್ನ ಕಾಣ್ತಾ ಇರುವಂತಹ ಯುನೈಟೆಡ್ ಹೊನ್ನಾಳದ ತಂಡ. ಮೊದಲ ಓಟವನ್ನು ಎಸ್ಟಾಸ್ ರೂಪದಲ್ಲಿ ಅಬೂದ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಅಬೂದ್ ಮೊದಲ ಚೆಂಡಿಗಾಗಿ ಎರಡನೇ ಇನ್ನಿಂಗ್ಸ್ ಆರಂಭವನ್ನ ಕಾಣ್ತಾ ಇದೆ. ಈ ಬಾರಿ ಸಗದ ಚೆಂಡು ರಕ್ಷಣಾತ್ಮಕ ಆಟವನ್ನಾಡಿದ್ರು. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ತನ್ನ ಮೊತ್ತ 2 ಓಟಗಳು. 2 ಓಟವನ್ನು ದಾಖಲಿಸ್ತಾ ಇರುವಂತಹ ಯುನೈಟೆಡ್ ಹೊನ್ನಾಳದ ತಂಡ. ಮೊದಲ ಓವರ್ನ ಚಾಲ್ತಿ 5 ಚೆಂಡುಗಳು ಬಾಕಿ ಉಳಿತಾ ಇದೆ. ಎರಡನೇ ಇನ್ನಿಂಗ್ಸ್ ಅಲ್ಲಿ 63ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನ ಚೇಸ್ ಮಾಡಬೇಕಾಗಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಜಯವನ್ನು ದಾಖಲಿಸಬೇಕಾದ್ರೆ. ಮತ್ತೆ ಅಬೂದ್ ಎರಡನೇ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಎಸೆತವನ್ನು ದಾಖಲಿಸಿದ್ರು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಮೊದಲ ಚೆಂಡು ವೈಟ್ ಬಾಲ್ ರೂಪದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿದ್ರು ಕೂಡ ಆ ಬಳಿಕ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತಹ ಲಕ್ಕಿ ಸ್ಟಾರ್ ಕೋಡಿಯ ಮೊದಲ ಓವರ್ ಎಸೆತಗಾರ ಅಬೂದ್. ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ರಿಫಾಸ್. ಉಡುಪಿ ಪರಿಸರದ ಮತ್ತೋರ್ವ ಜನಪ್ರಿಯ ಆಟಗಾರ. ಆರಂಭಿಕ ದಿವಸದಲ್ಲಿ ನಿಸರ್ಗ ಪರವಾಗಿ ಬಹಳ ಚಂದ ಉತ್ತಮ ರೀತಿಯ ಆಟವನ್ನು ಆಡಿರುವಂತಹ ಆಟಗಾರ ಕೂಡ ರಿಫಾಸ್. ಇವತ್ತಿನ ದಿವಸದಲ್ಲಿ ಲಕ್ಕಿ ಸ್ಟಾರ್ ಕೋಡಿಯ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಬಾರಿ ವಿಶಿಷ್ಟ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ತನ್ಮೂಲಕ ತಾಬಾ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಮೊದಲ ವಿಕೆಟ್ ಆಘಾತವನ್ನ ಕಾಣ್ತಾ ಇರುವಂತ ಯುನೈಟೆಡ್ ಹೊನ್ನಾಳದ ತಂಡ. ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಹೊಸ ಆಟಗಾರ ಅಕ್ರಮ ಅಂಕಣ ಒಳಭಾಗ ಪ್ರವೇಶವನ್ನು ಮಾಡ್ತಾ ಇರುವಂತ ಹೊಸ ದಾಂಡಿಗನ ಸೇರ್ಪಡೆ. ಮತ್ತೆ ಅಬೂದ್ 5ನೆಯ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ನೇರ ಗುರಿ ದಾಖಲಿಸುವ ಪ್ರಯತ್ನವನ್ನ ಮಾಡಿದ್ರು. ಯಶಸ್ಸು ಮಾತ್ರ ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಅಬೂದ್ ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ರಿಸ್ಕಿ ಓಟಗಳನ್ನ ಪೂರೈಸ್ತಾ ಇದ್ದಾರೆ. ಮೊದಲ ಓವರ್ ಮುಕ್ತಾಯವನ್ನ ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ ತಡೆದ ಮೊತ್ತ 4 ಓಟಗಳು. ಮೊದಲ ಇನ್ನಿಂಗ್ಸ್ ಅಲ್ಲೂ ಕೂಡ ಯುನೈಟೆಡ್ ಆಟಗಾರರು ಕೇವಲ 4 ಓಟಗಳಿಗೆ ಅವಕಾಶವನ್ನ ಮಾಡಿದ್ರು. ಇವಾಗ ಎರಡನೇ ಇನ್ನಿಂಗ್ಸ್ ಅಲ್ಲಿ ಲಕ್ಕಿ ಸ್ಟಾರ್ ಕೋಡಿ ಆಟಗಾರರು ಕೂಡ ಕೇವಲ 4 ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಹಂತದ 30 ಚೆಂಡು ಜಯಕ್ಕಾಗಿ 59 ಓಟಗಳು ಬರಬೇಕಾಗಿದೆ. 30ಕ್ಕೆ 59. ಅದ್ಯಾವ ರೀತಿಯ ಫಲಿತಾಂಶಗಳು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಬಹಳಷ್ಟೊಂದು ಅದ್ದೂರಿ ಋತುವಿನ ಪಂದ್ಯ. ಇವಾಗ ಈ ಋತುವಿನ ಜಾಮಿಯಾ ಟ್ರೋಫಿ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಶುಕ್ರವಾರದಂದು ಆರಂಭವನ್ನ ಕಂಡಿರುವಂತಹ ಒಂದು ಪಂದ್ಯ.
ಶನಿವಾರ ಮುಂದುವರಿಕೆಯನ್ನ ಕಂಡುಕೊಂಡು ಇವತ್ತು ಅಂತಿಮ ದಿನದ ಪಂದ್ಯ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಎಸಗಾರಿಕೆ ಭಾಗದಲ್ಲಿ ಫರ್ವೇಜ್ ಎಸಗದ ಚೆಂಡು ತನ್ಮೂಲಕ ಅಕ್ರಮ ಥರ್ಡ್ ಮ್ಯಾನ್ ಸೀಮಾರೆಗೆ ಹೊರಭಾಗದಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 8 ಓಟಗಳು. ಫರ್ವೇಜ್ ಎಸಗದ ಮೊದಲ ಚೆಂಡಿಗೆ ಅಕ್ರಮ್ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಫರ್ವೇಜ್ ಎರಡನೇ ಚೆಂಡಿಗಾಗಿ ಈ ಬಾರಿ ಸಗದ ಚೆಂಡು. ಕ್ಷೇತ್ರ ಕ್ಷಣಗಳು ಮುಂದುವರಿಕೆಯನ್ನ ಕಾಣ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೇವಲ ಡಾಟ್ ಬಾಲ್ ಮಾತ್ರ ಅಂಕಿಪಟ್ಟಿಯಲ್ಲಿ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮತ್ತೆ ಪರ್ವೇಜ್ ಈ ಬಾರಿ ಸಗದ ಚೆಂಡು ತೀರಾ ಕೆಳ ಹಂತಿನಲ್ಲಿ ಹಾದು ಹೋಗ್ತಾ ಇದೆ. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಚೆಂಡು ಬೌಂಡರಿಗೆ ಅವಕಾಶವನ್ನು ಮಾಡಿದ್ರು ಕೂಡ ಆ ಬಳಿಕ ಬಹಳ ಚಂದ ಉತ್ತಮ ರೀತಿ ಆಟವನ್ನು ಆಡಿದ್ರು. ತನ್ಮೂಲಕ ಬೌಂಡ್ರಿ. ತಂಡದ ಮೊತ್ತ 12 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ ಎರಡನೇ ಓವರ್ ಮುಕ್ತಾಯಕ್ಕಾಗಿ. ಮತ್ತೆ ಪರ್ವೇಜ್ 5ನೇ ಚೆಂಡಿಗಾಗಿ. ಎರಡನೇ ಓವರ್ ಚಾಲ್ತಿಯಲ್ಲಿ. ಈ ಬಾರಿ ಸಗದ ಚೆಂಡು ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 13 ಓಟವನ್ನು ದಾಖಲಿಸ್ತಾ ಇದೆ ಯುನೈಟೆಡ್ ಹೊನ್ನಾಳದ ತಂಡ. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ ಎರಡನೇ ಓವರ್ ಮುಕ್ತಾಯಕ್ಕಾಗಿ. ಕೊನೆಯ ಚೆಂಡು ಈ ಬಾರಿ ಸಗದ ಚೆಂಡು. ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಆಟ. ತೀರಾ ಕ್ಲೋಸ್ ಆಗಿರುವುದರಿಂದ ತೃತೀಯ ನೇತ್ರಕ್ಕೆ ಮೆರವನ್ನ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ತೀರ್ಪುಗಳು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್. ಇತ್ತೀಚಿನ ದಿವಸದಲ್ಲಿ ಒಂದು ತಂತ್ರಜ್ಞಾನಗಳ ಬಳಕೆಯನ್ನು ಕಂಡ ಹಾಗೆ ಈ ಒಂದು ಟೂರ್ನಮೆಂಟ್ ಅಲ್ಲಿ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತ ಇತ್ತೀಚಿನ ದಿವಸದ ಜನಪ್ರಿಯ ಸಂಸ್ಥೆ M9 ಸ್ಪೋರ್ಟ್ಸ್ ಮುಖಾಂತರವಾಗಿ ನೇರ ಪ್ರಸಾರ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಜಾಮಿಯಾ ಟ್ರೋಫಿಯಲ್ಲಿ ಬಹಳ ಚಂದ ಅದ್ದೂರಿ ಋತುವಿನ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇರುವಂತ ಈ ಬಾರಿಯ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸತತವಾಗಿ 23ನೇ ಬಾರಿಯ ಯಶಸ್ವಿ ಟೂರ್ನಮೆಂಟ್ ಆಯೋಜನೆಯನ್ನು ಕಾಣ್ತಾ ಇದೆ. ನಾಟ್ಔಟ್ ಎಂಬ ಸೂಚನೆಗಳು ರವಾನೆಯನ್ನ ಕಾಣ್ತಾ ಇದೆ. ಅದೇ ರೀತಿ ನಮ್ಮ ಈ ಪಂದ್ಯಾಟದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮ ಕೂಡ ಆಗಮಿಸಿ ಅವರನ್ನು ಕೂಡ ಈ ಸಮಯದಲ್ಲಿ ನೆನಪಿಸ್ತಾ ಇದ್ದಾವೆ. ನಮ್ಮ ಜೊತೆ ಸಹಕಾರವನ್ನ ಮಾಡ್ತಾ ಇರುವಂತ ಕುಂದಾಪುರ ಭಾಗದ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಹೃತ್ಪೂರ್ವಕವಾಗಿರುವಂತಹ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾವೆ. ಮತ್ತೆ ಅಬೋದ್ ಈ ಬಾರಿ ಸಗದ ಚೆಂಡು ಮತ್ತೆ ವೈಟ್ ಬಾಲ್ ಅಕ್ರಮ ಎಸೆತ. ಯಶಸ್ ಓಟಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 15 ಓಟವನ್ನು ದಾಖಲಿಸ್ತಾ ಇದೆ. ಬಹಳ ಚಂದ ಉತ್ತಮ ರೀತಿ ಆಗಿರುವಂತಹ ಪಂದ್ಯಾಕೂಟ ಮುಂದುವರಿಕೆಯನ್ನ ಕಾಣ್ತಾ ಇದೆ.
ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಕೊನೆ 4 ಚೆಂಡುಗಳು ಬಾಕಿ ಉಳಿತಾ ಇದೆ ಮೂರನೇ ಓವರ್ ಮುಕ್ತಾಯಕ್ಕಾಗಿ. ಮತ್ತೆ ಅಬೂತ್ ಮೂರನೆಯ ಚೆಂಡಿಗಾಗಿ. ಮತ್ತೆ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಕ್ಷೇತ್ರ ಕ್ಷಣಿಗಳು ಬರ್ತಾ ಇದೆ. ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಡೆದ ಮೊತ್ತ ಕೂಡ ಇವಾಗ 17 ಓಟವನ್ನು ದಾಖಲಿಸ್ತಾ ಇರುವಂತಹ ಯುನೈಟೆಡ್ ಹೊನ್ನಾಳದ ತಂಡ. ಮತ್ತೆ ಅಬೂತ್ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಲಕ್ಕಿ ಸ್ಟಾರ್ ಕೋಡಿಯ ರೂಪದಲ್ಲಿ. ಈ ಬಾರಿ ವೇಗದ ಚೆಂಡು, ವೈಡ್ ಬಾಲ್ ಎಂಬ ಸೂಚನೆಗಳು ಮುಂದುವರಿಕೆಯನ್ನ ಕಾಣ್ತಾ ಇದೆ. ಯಶಸ್ ಮುಖಾಂತರವಾಗಿ ಓಟಗಳಿಗೆ ಅವಕಾಶಗಳು. ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 3 ಬಾಲ್ ಆರ್ ರಿಮೈನಿಂಗ್ ಇನ್ ಥರ್ಡ್ ಓವರ್ ಪ್ರೋಗ್ರೆಸ್. ಮತ್ತೆ ಅಬೂತ್ 4ನೆಯ ಚೆಂಡಿಗಾಗಿ. ಈ ಬಾರಿ ಸಗದ ಚೆಂಡು, ಬಹಳ ಚಂದ ಉತ್ತಮ ರೀತಿಯ ಆಟ. ಮತ್ತೆ ಅಲ್ತಾಫ್ ಕ್ಷೇತ್ರ ಕ್ಷಣೆಯ ಮುಂದುವರಿಕೆಯನ್ನ ಕಾಣ್ತಾ ಇದ್ದಾರೆ. ಮತ್ತೆ ಒಂದೋಡದ ಹೆಚ್ಚುವರಿಯ ಸೇರ್ಪಡೆ. ಲೀಗ್ ಹಂತದ ಮೊದಲ ಪಂದ್ಯಾಟದಲ್ಲಿ ಬಹಳ ಚಂದ ಉತ್ತಮ ರೀತಿಯಾಗಿರುವಂತಹ ಆಟಗಾರಿಕೆಯನ್ನು ಮಾಡಿರುವಂತಹ ಆಟಗಾರ ಕೂಡ ಅಲ್ತಾಫ್. ಜೊತೆಗೆ ಸಂಭವ್ಯ 3 ಬೌಂಡರಿಯನ್ನು ಅಡ್ಡ ಇರಿಸಿರುವಂತಹ ಆಟಗಾರ ಕೂಡ ಅಲ್ತಾಫ್. ಇವಾಗ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ಕ್ಷಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಬಾರಿ ಸಗದ ಚೆಂಡು, ನೆಟ್ ನೇರ ಹೊಡೆತವನ್ನು ದಾಖಲಿಸಿದ್ರು. ಮಿಡ್ ಆಫ್ ವಿಭಾಗದಲ್ಲಿ ತನ್ಜೀಮ್ ಕ್ಷೇತ್ರ ಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಕೋಟ ಪಡುಕೆರೆಯ ಆಟಗಾರ ಕೂಡ ತನ್ಜೀಮ್ ಇವಾಗ ಲಕ್ಕಿ ಸ್ಟಾರ್ ಕೋಡಿಯ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಅಬೂತ್ ಈ ಬಾರಿ ಸಗದ ಚೆಂಡು, ಬಹಳ ಚಂದ ಉತ್ತಮ ರೀತಿಯ ಹೊಡೆತ. ಅಲ್ತಾಫ್ ನೇರ ಗುರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಪ್ರಯತ್ನಕ್ಕೆ ಮಾತ್ರ ಬರ್ತಾ ಇಲ್ಲ. ಅಲ್ಲಿ ನೋ ಬಾಲ್ಗಾಗಿ ರಿವ್ಯೂ ಅನ್ನ ನೀಡ್ತಾ ಇದ್ದಾರೆ ಓವರ್ ಸ್ಟಂಪಿಂಗ್ಗೆ. ಥರ್ಡ್ ಅಂಪೈರ್ ಅದ್ಯಾವ ರೀತಿಯ ತೀರ್ಮಾನಗಳು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಇಪ್ಪತ್ತನೇ ವರ್ಷದ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ನಡೆಸುತ್ತಿರುವಂತಹ ಜಾಮಿಯಾ ಟ್ರಾಫಿಗೆ ಆಗಮಿಸಿದ ಎನ್ಎನ್ಒನ ಪ್ರೆಸಿಡೆಂಟ್ ಆದ ಮೊಹಮ್ಮದ್ ಸಲೀಂ ಅವರಿಗೆ ನಮ್ಮ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಅಮೀರ್ ಸೋಯಲ್ ಅವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಎನ್ಎನ್ಒ ಕುಂದಾಪುರ ಘಟಕದ ಅಧ್ಯಕ್ಷರಾದಂಥ ಮುನಾಫ್ ಅಂಗರ್ಕಟ್ಟೆಯವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ಅಧ್ಯಕ್ಷರಾದಂಥ ಅಮೀರ್ ಸೋಯಲ್ ರವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಫೈರೋಜ್ ಖಾನ್ ಮೈಸೂರು ಎನ್ಎನ್ಒ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಆದಿಲ್ ಹುಸೇನ್ ಅಬುದಾಬಿ ಅವರು ಸಹ ನಮ್ಮ ಈ ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವರಿಗೆ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ನ ಸದಸ್ಯರಾದಂಥ ಸಹಾನ್ ಶರೀಫ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ರಿಯಾಜ್ ಅಹಮದ್ ವೈಸ್ ಪ್ರೆಸಿಡೆಂಟ್ ಜಾಮಿಯಾ ಮಸ್ಜಿದ್ ಉಡುಪಿ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರೆಸಿಡೆಂಟ್ ಅದೇ ರೀತಿ ಮನ್ಸೂರ್ ರಾವುಂದ ಅವರು ಸಹ ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಜಹೀರ್ ಅಲ್ಫೈನ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ಶಯೀಬ್ ಶರೀಫ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಅದೇ ರೀತಿ ಅಬ್ದುಲ್ ಹಮೀದ್ ಗಂಗೊಳ್ಳಿ ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ಶಯೂಬ್ ಶರೀಫ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಯುನಿಟಿ ಸೌಹಾರ್ದ ಬ್ಯಾಂಕ್ನ ಫಾಜಿಲ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎನ್ನೋನ ಎಲ್ಲ ಪದಾಧಿಕಾರಿಗಳಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಾಟ ಆಡುವಂತ ಮೊಮ್ಮಿನ್ ಫ್ರೆಂಡ್ಸ್ ಮತ್ತು ಜಾಲಿ ಮುಡುಗೋಪಾಡಿ ನಾಯಕರು ಅದೃಷ್ಟದ ನಾಣಚಿಮೆಯಾಗಿ ಆದಷ್ಟು ಬೇಗ ಬರಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾವೆ. ಈ ಬಾರಿ ಕೂಡ ಹುದರಿ ಆಘಾತವನ್ನ ಕಾಣ್ತಾ ಇದೆ. ಕಾರ್ಯಕ್ರಮ ಪ್ರಾಮುಖ್ಯ ಘಟ್ಟದ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದ್ರೆ ಅತಿ ಅಭ್ಯಾಗತರು ಇವಾಗಲೇ ವೇದಿಕೆ ಮೇಲ್ಭಾಗದಲ್ಲಿ ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ, ತನ್ಮೂಲಕ ಬೌಂಡರಿಯ ಸೇರ್ಪಾಡೆ, ಬೌಂಡರಿಯ ಮುಖಾಂತರವಾಗಿ ತಡೆದ ಮೊತ್ತ ಕೂಡ ಇವಾಗ 28 ಓಟವನ್ನು ದಾಖಲಿಸ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯಾಟ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಂತ ಎರಡು ತಂಡದ ನಾಯಕರು ಇಮಿಡಿಯೇಟ್ ಆಗಿ ಅದೃಷ್ಟ ನಾಣಚಿವಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಡೆದ ಮೊತ್ತ 28 ಓಟಗಳು. ಈ ಬಾರಿ ಸಗದ ಚೆಂಡು ತನ್ಮೂಲಕವಾಗಿ ಮತ್ತೆ ಬೌಂಡರಿಯ ಸೇರ್ಪಾಡೆ, ಬಹಳ ಚಂದ ಉತ್ತಮ ರೀತಿಯ ಪ್ರಯತ್ನವನ್ನು ಅಲ್ತಾಫ್ ಮಾಡಿದ್ರು. ಈ ರೀತಿಯ ಚೆಂಡುಗಳನ್ನು ಸುಲಭವಾಗಿ ಸೆಲೆಕ್ಟ್ ರಕ್ಷಣೆಯನ್ನು ಮಾಡಬಲ್ಲಂತ ಅನುಭವಿ ಕ್ಷೇತ್ರರಕ್ಷಕ. ತಡೆದ ಮೊತ್ತ 32 ಓಟಗಳು. ಈ ಬಾರಿ ಸಗದ ಚೆಂಡು ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, ತಡೆದ ಮೊತ್ತ 33 ಓಟಗಳು. ಅಲ್ಲಿ ದಯವಿಟ್ಟು ತಮ್ಮ ಲಕ್ಕಿ ಸ್ಟಾರ್ ಕೋಡಿಯ 9ನೇ ಆಟಗಾರರು ಬರಬೇಕು. ಇಲ್ಲದಿದ್ರೆ ಸ್ಕೋರ್ ಲೆಕ್ಕಾಚಾರ ಆಚೆ ಈಚೆ ಆದ್ರೆ ನೀವು ಅಲ್ಲಿಂದ ಕೇಳಬಾರ್ದು, ಸರಿನಾ? ಎಸ್, ಪಂದ್ಯಾಟ ಮುಂದುವರಿಕೆ. ಈ ಬಾರಿ ಸಗದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಿರುವಿನ ಎಸೆತ, ಬಹಳ ಚಂದ ಉತ್ತಮ ರೀತಿ ಆಗಿರುವಂತಹ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತ ಯುವ ಬೌಲರ್ ರಾಜಿಕ್. ಚೆಂಡಿಗೆ ತೀರ್ಮಾನ ನೀಡಬಲ್ಲಂತ ಯುವ ಎಸೆತಗಾರರು. ಈ ಬಾರಿ ಕೂಡ ಬಹಳ ಚಂದ ಉತ್ತಮ ರೀತಿಯ ಎಸೆತ, ತನ್ಮೂಲಕ ಅಲ್ತಾಫ್. ನೇರ ಗುರಿಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯದ ಓವರ್ಗಳ ಸಂಖ್ಯೆ 5. ತಡೆದ ಮೊತ್ತ 34 ಓಟಗಳು. ಅಂತಿಮ ಹಂತದ 6 ಚೆಂಡು ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಾಟ ಆಡುವಂತ ಎರಡು ತಂಡಗಳು ಜಾಲಿ ಮುಡುಗೋಪಾಡಿ ಮತ್ತು ಮೊಮ್ಮಿನ್ ಫ್ರೆಂಡ್ಸ್. ಆದಷ್ಟು ಬೇಗ ಅದೃಷ್ಟದ ನಾಣಚಿಮೆಯಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಂತಿಮ ಓವರ್ಗಾಗಿ ರಹೂಫ್ ಕೋಡಿ.
ಈ ಬಾರಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತ ಎಸೆತ, ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಅನುಭವಿ ಆಟಗಾರ ಕೂಡ ರಹೂಫ್. ಈ ಬಾರಿ ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ತನ್ಮೂಲಕ ಮತ್ತೆ ಅಲ್ತಾಫ್ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಗೂಟ್ ರಕ್ಷಣೆಯನ್ನ ಮಾಡಿದ್ರು. ಅಲ್ಲಿ ಮುಂದಿನ ಪಂದ್ಯಾಟ ಆಡುವಂತ ಎರಡು ತಂಡದ ಆಟಗಾರರು ಕೊನೆಯ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಫೈನಲ್ ಕಾಲ್ ಜಾಲಿ ಮುಡ್ಗೋಪಾಡಿ ಮತ್ತು ಮೋಮಿನ್ ಫ್ರಾನ್ಸ್. ಅಲ್ಲಿ ಜಾಲಿ ಮುಡ್ಗೋಪಾಡಿ ನಾಯಕರು ಆದಷ್ಟು ಬೇಗ ಬರಬೇಕು. ಎದುರಾಳಿತನದ ನಾಯಕರು ನಮ್ಮ ಜೊತೆ ಇವಾಗಲೇ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆದಷ್ಟು ಬೇಗ ಬರಬೇಕೆಂಬುದನ್ನು ತಿಳಿಸ್ತಾ ಇದ್ದಾವೆ. ಈ ಬಾರಿ ಸಗದ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆ. ಈ ಬಾರಿ ಬಹಳ ಚಂದ ಉತ್ತಮ ರೀತಿಯ ಹೊಡೆತ, ತನ್ಮೂಲಕವಾಗಿ ಬೌಂಡರಿಯ ಸೇರ್ಪಡೆ. ಬೌಂಡರಿಯ ಮುಖಾಂತರವಾಗಿ ತಡೆದ ಮೊತ್ತ ಕೂಡ 39 ಓಟಗಳು. ಈ ರೀತಿಯ ಹೊಡೆತಗಳು ಅಂತಿಮ ಕ್ಷಣವನ್ನ ಬೌಂಡರಿಗಳು ಬಂದ್ರೆ ರನ್ಗಳ ಹೆಚ್ಚರಗಳು ಕಡಿಮೆ ಆಗುತ್ತೆ, ಹೊರತು ಜಯವನ್ನು ದಾಖಲಿಸಲು ಅಸಾಧ್ಯವಾಗಿ ಕಾಣುತ್ತೆ. ಆ ನಿಟ್ಟಲ್ಲಿ ತನ್ಮೂಲಕ ಮತ್ತೆ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಬಹಳ ಚಂದ ಉತ್ತಮ ರೀತಿಯಾಗಿರುವಂತ ಗೂಟ್ ರಕ್ಷಣೆಯನ್ನ ಮಾಡ್ತಾ ಇರುವಂತ ಅಲ್ತಾಫ್ ಪಂದ್ಯಾಟದ ಜಯವನ್ನು ದಾಖಲಿಸ್ತಾ ಇದೆ. ಲಕ್ಕಿ ಸ್ಟಾರ್ ಈ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಅದೇ ರೀತಿ ಅಭಿನಂದನೆಗಳು ಆಟಗಾರಿಗೆ. ಅದೇ ರೀತಿ ಪಂದ್ಯಾಟವನ್ನು ಆಡಿರುವಂತ ಯುನೈಟೆಡ್ ಹೊನ್ನಾಳದ ಆಟಗಾರಿಗೆ ಹೃತ್ಪೂರ್ವಕವಾಗಿರುವಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅಲ್ಲಿ ಮುಂದಿನ ಪಂದ್ಯಾಟ ಆಡುವಂತ ಜಾಲಿ ಮೂಡುಗೋಪಾಡಿ ನಾಯಕರು ಇಮಿಡಿಯೇಟ್ ಆಗಿ ಅಲ್ಲಿ ಟಾಸ್ ಪ್ರಕ್ರಿಯೆಗಾಗಿ ಬರಬೇಕೆಂಬುದನ್ನು ತಿಳಿಸ್ತಾ ಇದ್ದೇವೆ. ಹಲೋ, ನಮ್ಮ ಈ ಜಾಮಿಯಾ ಟ್ರಾಫಿಗೆ ಆಗಮಿಸಿದಂತಹ ಫೌಂಡರ್ ಪ್ರೆಸಿಡೆಂಟ್ ಆದಂತಹ ಮೊಹಮ್ಮದ್ ಸಲೀಂ ಎನ್ಎನ್ಒ ಅವರು ನಮ್ಮ ಈ ಕ್ರೀಡಾಕೂಟವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ಇಲ್ಲಿ ನೆರೆದಿರುವ ಎಲ್ಲ ಗಣ್ಯ ವ್ಯಕ್ತಿಗಳು, ನಾನೀಗ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಯಾಕೆಂದರೆ ಮೊದಲೇ ಹೇಳಿದ್ದಾರೆ ಸಮಯ ಕಡಿಮೆ ಇದೆ ಅಂತೇಳಿ. ಮಾಷಾ